Hi my dear students, welcome back to my channel. So in this video, I am going to solve the model paper which is being released by DDPI Tumkuru. So without delaying much, paper solve ಮಾಡೋಣ. So ನೀವೇನಾದರೂ past 5 practice papers ಅನ್ನು ನೋಡಿಲ್ಲ ಅಂದ್ರೆ you can watch those videos. I will give the link in the description box below. So first question ನೋಡಿ, yes. Identify the correct experimental setup for verification of Ohm's law ಅಂತ ಕೇಳ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿ ಎರಡು experimental setup ಅನ್ನು ಇಲ್ಲಿ ಕೊಟ್ಟಿದ್ದಾರೆ. See, among the two experimental setup, which is the right answer? Options na nodi, option A says A, option B says B, option C says A and B, option D says none of the above. ಈ ನಾಲ್ಕು ಆಪ್ಷನ್ ಅನ್ನು ನೋಡಿದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಸೇಸ್ ಬಿ, ಸೊ ಬಿ ಇಸ್ ದ ಕರೆಕ್ಟ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಫಾರ್ ದ ವೆರಿಫಿಕೇಶನ್ ಆಫ್ ಓಮ್ಸ್ ಲಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಆ ಯೂನಿಟ್ ಯೂಸ್ ಟು ಮೆಜರ್ ದ ಫ್ಲೋ ಆಫ್ ಕರೆಂಟ್ ಈಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನ ನೋಡಿ, ವ್ಯಾಟ್, ಕೂಲಂಬ್, ವೋಲ್ಟ್, ಆಂಪಿಯರ್ ಅಂತ ಇದೆ. ಅಮಾಂಗ್ ದ ಫೋರ್ ಆಪ್ಷನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಂಪಿಯರ್. ಸೊ ಆಂಪಿಯರ್ ಈಸ್ ದ ಯೂನಿಟ್ ವಿಚ್ ಈಸ್ ಯೂಸ್ ಟು ಮೆಜರ್ ದ ಫ್ಲೋ ಆಫ್ ಕರೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಎನರ್ಜಿ ಟ್ರಾನ್ಸ್ಫರ್ಡ್ ಬೈ 100 ವ್ಯಾಟ್ ಎಲೆಕ್ಟ್ರಿಕ್ ಬಲ್ಬ್ ಇನ್ 1 minute ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ದಿಸ್ ಫಾರ್ಮುಲಾ, ದಟ್ ಈಸ್ ಇ ಈಸ್ ಈಕ್ವಲ್ಸ್ ಟು ಪಿ ಇಂಟು ಟಿ, ಅಂದರೆ ಪವರ್ ಇಂಟು ಟೈಮ್ ಅಂತ. ಸೊ ಇಲ್ಲಿ ಪವರ್ ನೋಡೋದಾದರೆ ಪವರ್ ಈಸ್ ರೆಪ್ರೆಸೆಂಟೆಡ್ ಬೈ ವಿ ಐ ಟಿ. ಸೊ ಇಲ್ಲಿ ವಿ ಅಂದರೆ ವೋಲ್ಟೇಜ್, ಐ ಅಂದರೆ ಕರೆಂಟ್, ಟಿ ಅಂದರೆ ಟೈಮ್. ಓಕೆನಾ? ಸೊ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಇ ಈಸ್ ಈಕ್ವಲ್ಸ್ ಟು ಪಿ ಟಿ, ಅಂದರೆ ಪವರ್ ಇಂಟು ಟೈಮ್. ಓಕೆನಾ? ಇ ಈಸ್ ಈಕ್ವಲ್ಸ್ ಟು ಪಿ ಟಿ. ಸೊ ಇಲ್ಲಿ ಇ ಈಸ್ ಈಕ್ವಲ್ಸ್ ಟು ಪಿ ಅಂದರೆ ಏನು? ಪವರ್ ಏನು ಕೊಟ್ಟಿದ್ದಾರೆ ಇಲ್ಲಿ? 100 ವ್ಯಾಟ್ ಕೊಟ್ಟಿದ್ದಾರೆ, ರೈಟ್? 100. ಸೊ ಟೈಮ್ ಏನು ಕೊಟ್ಟಿದ್ದಾರೆ? 1 minute ಕೊಟ್ಟಿದ್ದಾರೆ. 1 minuteಗೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ? 60 seconds ಆಗುತ್ತೆ. ಸೊ ಇಲ್ಲಿ 100 into 60ನ ಮಾಡಿದಾಗ ನಿಮಗೆ ಬರುವಂಥ ವ್ಯಾಲ್ಯೂ 6000. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 6000 joule. ಓಕೆನಾ? 100 joule, 600 joule, 3600 joule and 6000 joule ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 6000 joule. ನೆಕ್ಸ್ಟ್ ಕ್ವಶನ್ ನೋಡಿ, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಅ 3 ohm resistor is 6 volt. The current flow in the resistor will be ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಹಾಫ್ ಆಂಪಿಯರ್, 1 ಆಂಪಿಯರ್, 2 ಆಂಪಿಯರ್, 6 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ 2 ಆಂಪಿಯರ್. ಸೊ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಏನು ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಜಸ್ಟ್ ಯು ಹ್ಯಾವ್ ಟು ಟೇಕ್ ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಓಕೆನಾ? ಸೊ ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಅಂದರೆ ಇಲ್ಲಿ ವಿ ಏನಾಗಿದೆ? 6 ವೋಲ್ಟ್ ಆಗಿದೆ. V is equals to 6 volt divided by R ಅಂದರೆ ರೆಸಿಸ್ಟೆನ್ಸ್ ಏನಾಗಿದೆ? 3 ohm ಆಗಿದೆ. ಓಕೆನಾ? ಸೊ ಇಲ್ಲಿ 6/3 ohm ಅಂತಂದರೆ ಏನಾಗುತ್ತೆ? I is equals to 3 ones 3 twos ಆಗುತ್ತೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ 2A, ಅಂದರೆ 2 ಆಂಪಿಯರ್ ಈಸ್ ದ ರೈಟ್ ಆನ್ಸರ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 3 ohm ರೆಸಿಸ್ಟರ್ ಈಸ್ 6 volt. ದ ಕರೆಂಟ್ ಫ್ಲೋ ಇನ್ ದ ರೆಸಿಸ್ಟರ್ ವಿಲ್ ಬಿ ಅಂತ ಕೇಳ್ತಾ ಇದ್ದಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 2 ಆಂಪಿಯರ್. ಜಸ್ಟ್ ಈ ಫಾರ್ಮುಲಾನ ಯೂಸ್ ಮಾಡಿ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ಓಕೆನಾ? ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್ನ ನೀವು ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 2 ಆಂಪಿಯರ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವೆನ್ ದ ಡಯಾಮೀಟರ್ ಆಫ್ ವೈರ್ ಇಸ್ ಡಬಲ್ ಇಟ್ಸ್ ರೆಸಿಸ್ಟೆನ್ಸ್ ಬಿಕಮ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಡಬಲ್, 4 times, 1/2, 1/4. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ವೆನ್ ದ ಡಯಾಮೀಟರ್ ಆಫ್ ದ ವೈರ್ ಈಸ್ ಡಬಲ್ಡ್ ಇಟ್ಸ್ ರೆಸಿಸ್ಟೆನ್ಸ್ ಬಿಕಮ್ಸ್ 1/4. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ರೂಲ್ ವಿಚ್ ಇಂಡಿಕೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಕರೆಂಟ್ ಕ್ಯಾರಿಯಿಂಗ್ ಸ್ಟ್ರೇಟ್ ಕಂಡಕ್ಟರ್ ಈಸ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ನ ನೋಡಿ, ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ಸ್ಕ್ರೂ ರೂಲ್ ಅಂತ ಕೊಟ್ಟಿದ್ದಾರೆ. ಸೊ ಅಮಾಂಗ್ ದ 4 ಆಪ್ಷನ್ಸ್ ನೋಡೋದಾದರೆ ನಿಮಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿದೆ, ದಟ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. Okay, the rule which indicates the magnetic field in a current carrying straight conductor is right hand thumb rule agide. Okay, next question nodi, yes, the magnetic field intensity inside a solenoid is anta keltidare. Options are 0, medium, low, high. See, among the 4 option illi the right answer is option A, 0 agide. The magnetic field intensity inside a solenoid is 0. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಪಾರ್ಟ್ ಆಫ್ ಮೋಟರ್ ವಿಚ್ ಚೇಂಜ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ಅಂತ ಕೇಳ್ತಿದ್ದಾರೆ.
ಆಪ್ಷನ್ಸ್ ಆರ್ ಆರ್ಮೆಚೂರ್, ಬ್ರಷಸ್, ಸ್ಪ್ಲಿಟ್ ರಿಂಗ್ಸ್, ಮ್ಯಾಗ್ನೆಟ್ಸ್. ಸೊ ಇಲ್ಲಿ ದ ಪಾರ್ಟ್ ಆಫ್ ಅ ಮೋಟರ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ಆಪ್ಷನ್ ಸಿ, ಸ್ಪ್ಲಿಟ್ ರಿಂಗ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೇನ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ನ ನೋಡಿ, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಮಾಂಗ್ ದ 4 ಆಪ್ಷನ್ಸ್ ದ ಮೇನ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಈಸ್ ಆಪ್ಷನ್ ಎ, ಮೀಥೇನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆಪ್ಟಿಮಲ್ ವಿಂಡ್ ಸ್ಪೀಡ್ ಫಾರ್ ಪವರ್ ಜನರೇಷನ್ ಫ್ರಮ್ ವಿಂಡ್ ಮಿಲ್ಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಆಪ್ಷನ್ ಎ 5 ಕಿಲೋಮೀಟರ್ ಪರ್ ಹವರ್, ಆಪ್ಷನ್ ಬಿ ಸೇಸ್ 8 ಕಿಲೋಮೀಟರ್ ಪರ್ ಹವರ್, ಆಪ್ಷನ್ ಸಿ ಸೇಸ್ 15 ಕಿಲೋಮೀಟರ್ ಪರ್ ಹವರ್, ಆಪ್ಷನ್ ಡಿ ಸೇಸ್ 25 ಕಿಲೋಮೀಟರ್ ಪರ್ ಹವರ್. ಸಿ, ಈ 4 ಆಪ್ಷನಲ್ಲಿ ಈಗ ರೈಟ್ ಆನ್ಸರ್ ಬಂದು 15 ಕಿಲೋಮೀಟರ್ ಪರ್ ಹವರ್ ಆಗಿದೆ. ಒಂದು ವೇಳೆ ನಿಮ್ಮ ಎಕ್ಸಾಮಲ್ಲಿ 15 ಬದಲು 12 ಅಂತ ಕೊಟ್ಟಿದ್ರೆ 12ಗೆ ನೀವು ರೈಟ್ ಮಾರ್ಕ್ ಮಾಡಿ. ಸೊ 15 ಅಥವಾ 12 ಎರಡರಲ್ಲಿ ಯಾವ್ದು ಕೊಟ್ಟಿದ್ರು ಕೂಡ ಏನಾಗುತ್ತೆ, ದಟ್ ಈಸ್ ದ ಆಪ್ಟಿಮಲ್ ವಿಂಡ್ ಸ್ಪೀಡ್ ಫಾರ್ ಅ ಪವರ್ ಜನರೇಷನ್ ಫ್ರಮ್ ವಿಂಡ್ ಮಿಲ್ಸ್. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ 15 ಕೊಟ್ಟಿದ್ದಾರೆ, 15 ಕಿಲೋಮೀಟರ್ ಪರ್ ಹವರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಟೈಪ್ ಆಫ್ ರೇಡಿಯೇಷನ್ ರೆಸ್ಪಾನ್ಸಿಬಲ್ ಟು ಫಾರ್ಮ್ ದ ಓಝೋನ್ ಲೇಯರ್ ಈಸ್. ಆಪ್ಷನ್ಸ್ ಆರ್ ಮೈಕ್ರೋವೇವ್ಸ್, ಯು ವಿ ರೇಸ್, ರೇಡಿಯೋ ವೇವ್ಸ್, ಅಲ್ಟ್ರಾಸೌಂಡ್. ತುಂಬ ಈಸಿ ಆದ ಕ್ವೆಶ್ಚನ್. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಯು ವಿ ರೇಸ್ ಈಸ್ ಅ ಟೈಪ್ ಆಫ್ ರೇಡಿಯೇಷನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಟು ಫಾರ್ಮ್ ದ ಓಝೋನ್ ಲೇಯರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೆಥಡ್ ಆಫ್ ಯೂಸಿಂಗ್ ಮೆಟೀರಿಯಲ್ಸ್ ಅಟ್ ಹೋಮ್ ಲೆಸ್ ಫ್ರೀಕ್ವೆಂಟ್ಲಿ ಆರ್ ಓನ್ಲಿ ಯೂಸ್ಡ್ ಆಸ್ ನೀಡೆಡ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ರೀಯೂಸ್, ರೆಡ್ಯೂಸ್, ರೀಪರ್ಪಸ್, ರೀಸೈಕ್ಲಿಂಗ್. ಸೊ ನೀವೇನು ಮಾಡ್ತಾ ಇದ್ದೀರಾ, ತುಂಬ ಕಡಿಮೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಯಾವಾಗ ನಿಮಗೆ ನೆಸೆಸಿಟಿ ಇದೆ ಆಗ ಮಾತ್ರ ಯೂಸ್ ಮಾಡ್ತಿದ್ದೀರಾ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರೆಡ್ಯೂಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಬೈ ಬಿಲ್ಡಿಂಗ್ ಖಾದಿನ್ ಎಂಬ್ಯಾಂಕ್ಮೆಂಟ್ಸ್ ಆನ್ ಅ ಫ್ಲಾಟ್ ಟೆರೈನ್. ಆಪ್ಷನ್ಸ್ ನೋಡಿ, ದ ವಾಟರ್ ಲೆವೆಲ್ ಡಿಕ್ರೀಸಸ್, ದ ವಾಟರ್ ಲೆವೆಲ್ ಇನ್ಕ್ರೀಸಸ್, ದ ಪ್ಲಾಂಟ್ಸ್ ಇನ್ ದ ಸಬ್ಮರ್ಜ್ಡ್ ಏರಿಯಾ ವಿಲ್ ಸಫರ್ ಫ್ರಮ್ ಎಕ್ಸೆಸ್ ಮಾಯಿಶ್ಚರ್, ಕಂಟಾಮಿನೇಟೆಡ್ ಆಫ್ ಗ್ರೌಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಅಮಾಂಗ್ ದ 4 ಆಪ್ಷನ್ ದ ರೈಟ್ ಆನ್ಸರ್ ಈಸ್ ದ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ವಿಲ್ ಇನ್ಕ್ರೀಸ್. ಸೊ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಯಾವಾಗ, ಬೈ ಬಿಲ್ಡಿಂಗ್ ದ ಖಾದಿನ್ ಎಂಬ್ಯಾಂಕ್ಮೆಂಟ್ಸ್ ಆನ್ ಅ ಫ್ಲಾಟ್ ಟೆರೈನ್ ಏನಾಗುತ್ತೆ, ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, pH of fresh milk is 6. The pH value of milk after its conversion into curd ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ನ ನೋಡಿ, 6, ಬಿಲೋ 6, ಎಬೌವ್ 7, 7. ಯೂಶಲಿ ನೋಡೋದಾದರೆ pH ಆಫ್ ಫ್ರೆಶ್ ಮಿಲ್ಕ್ ಏನಾಗಿರುತ್ತೆ, 6 ಆಗಿರುತ್ತೆ. ಯಾವಾಗ ಈ ಮಿಲ್ಕ್ ಕರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅದರ ಆಸಿಡಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಆಸಿಡಿಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ, ಇಟ್ ವಿಲ್ ಬಿ ಬಿಲೋ 6. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಆಸಿಡ್ ಪ್ರೆಸೆಂಟ್ ಇನ್ ದ ಹನಿ ಬಿ ಬೈಟ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಆಪ್ಷನ್ಸ್ ಆರ್ ಹೈಡ್ರೋಕ್ಲೋರಿಕ್ ಆಸಿಡ್, ಮೆಥನೋಯಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಆ್ಯಂಡ್ ಹೈಡ್ರೋಫ್ಲೋರಿಕ್ ಆಸಿಡ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೆಥನೋಯಿಕ್ ಆಸಿಡ್ ಇಸ್ ಅ ಆಸಿಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಹನಿ ಬಿ ಬೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ದ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಎ, ಬಿ, ಸಿ ಆ್ಯಂಡ್ ಡಿ ಈಸ್. ನೋಡಿ, ಎ, ಬಿ, ಸಿ, ಡಿನ ಒಂದು pH ವ್ಯಾಲ್ಯೂಸ್ಗೆ ಏನು ಕೊಟ್ಟಿದ್ದಾರೆ, 2, 3, 4, 5 ಕೊಟ್ಟಿದ್ದಾರೆ. ಸೊ ವಿಚ್ ಒನ್ ಆಫ್ ದೀಸ್ ಹ್ಯಾಸ್ ಮೋರ್ ಆಸಿಡಿಕ್ ಪ್ರಾಪರ್ಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದಕ್ಕೆ ಮೋರ್ ಆಸಿಡಿಕ್ ಪ್ರಾಪರ್ಟಿ ಇರುತ್ತೆ, ಆಬ್ವಿಯಸ್ಲಿ ನೀವು ನೋಡ್ಬೋದು ಆಪ್ಷನ್ ಎ 2 ಇದೆ. ಸಿ ಕಂಪೇರ್ ಟು 3, 4, 5, 2 ಈಸ್ ದ ಒನ್. ದ ಸೊಲ್ಯೂಷನ್ ವಿತ್ ದ pH ವ್ಯಾಲ್ಯೂ 2 ಈಸ್ ಮೋರ್ ಆಸಿಡಿಕ್. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಸೊಲ್ಯೂಷನ್ ಎ, ಸೊಲ್ಯೂಷನ್ ಬಿ, ಸೊಲ್ಯೂಷನ್ ಸಿ ಆ್ಯಂಡ್ ಸೊಲ್ಯೂಷನ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಸೊಲ್ಯೂಷನ್ ಎ. ಯಾಕೆಂದರೆ ಎಗೆ ಏನಾಗಿದೆ, ವ್ಯಾಲ್ಯೂ 2 ಇದೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವೆಶನ್, ಡಿಸೆಂಡಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅಂತ ಕೇಳ್ತಾ ಇದ್ದಾರೆ. ಡಿಸೆಂಡಿಂಗ್ ಅಂದರೆ ಏನು, ಹೈಯರ್ ಇಂದ ಲೋಯರ್ಗೆ ಬರಬೇಕು. ಓಕೆ, ಸೊ ಇದರಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ನಾನು ಎಲ್ಲ ಮೆಟಲ್ಸ್ದು ಒಂದು ಆರ್ಡರ್ ಬರೀತೀನಿ ನೋಡಿ. ಹೈಲಿ ರಿಯಾಕ್ಟಿವ್ ಮೆಟಲ್ ಈಸ್ ಪೊಟ್ಯಾಷಿಯಂ. ಓಕೆ, ಪೊಟ್ಯಾಷಿಯಂಗಿಂತ ಕಡಿಮೆ ರಿಯಾಕ್ಟಿವ್ ಬಂದು ಸೋಡಿಯಂ, ಸೋಡಿಯಂಗಿಂತ ಕಡಿಮೆ ರಿಯಾಕ್ಟಿವ್ ಬಂದು ಲಿಥಿಯಂ, ಲಿಥಿಯಂಗಿಂತ ಕಡಿಮೆ ರಿಯಾಕ್ಟಿವ್ ಬಂದು ಕ್ಯಾಲ್ಶಿಯಂ. ಸೊ ದಿಸ್ ಒನ್ ಐ ಆಮ್ ರೈಟಿಂಗ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್. ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನಾಗಿದೆ, ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ನ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದಟ್ ನಾನು ಬರೀತಿದ್ದೀನಿ. ನೆಕ್ಸ್ಟ್ ನೋಡಿ, ಕ್ಯಾಲ್ಶಿಯಂಗಿಂತ ಲೆಸ್ ರಿಯಾಕ್ಟಿವ್ ಮೆಗ್ನೀಷಿಯಂ, ಮೆಗ್ನೀಷಿಯಂಗಿಂತ ಲೆಸ್ ರಿಯಾಕ್ಟಿವ್ ಏನು, ಅಲ್ಯೂಮಿನಿಯಂ, ಅಲ್ಯೂಮಿನಿಯಂಗಿಂತ ಲೆಸ್ ರಿಯಾಕ್ಟಿವ್ ಜಿಂಕ್, ಜಿಂಕ್ಗಿಂತ ಲೆಸ್ ರಿಯಾಕ್ಟಿವ್ ಏನಾಗಿದೆ, ಐರನ್ ಆಗಿದೆ, ಐರನ್ಗಿಂತ ಲೆಸ್ ರಿಯಾಕ್ಟಿವ್ ಕಾಪರ್
ಆ್ಯಂಡ್ ಕಾಪರ್ಗಿಂತ ಲೆಸ್ ರಿಯಾಕ್ಟಿವ್ ಏನಾಗಿದೆ, ಸಿಲ್ವರ್ ಆಗಿದೆ. ಸೊ ಈ ರೀತಿ ಏನಾಗುತ್ತೆ, ಹೈಯರಿಂದ ಲೋಯರ್ಗೆ ಬರುತ್ತೆ. ಸೊ ನಿಮಗೆ ಇಲ್ಲಿ ಕೊಟ್ಟಿರೋಂಥ ಮೆಟಲ್ಸು 4. ಒಂದು ಕೊಟ್ಟಿದ್ದಾರೆ ಐರನ್, ಇನ್ನೊಂದು ಜಿಂಕ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ ಆ್ಯಂಡ್ ಮೆಗ್ನೀಷಿಯಂ ಕೂಡ ಕೊಟ್ಟಿದ್ದಾರೆ. ಸೊ ಈ 4 ಮೆಟಲಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟೀಸ್ ಆಫ್ ಮೆಟಲ್ ಅಂತ ಕೇಳ್ತಾ ಇದ್ದಾರೆ. ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವುದು ಹೈ ರಿಯಾಕ್ಟಿವಿಟಿ ಇದೆ, ಯಾವುದು ಲೋ ರಿಯಾಕ್ಟಿವಿಟಿ ಇದೆ. ಪೊಟ್ಯಾಷಿಯಂ ಈ ಕಾಲಮಲ್ಲಿ ಇಲ್ಲ, ಅಂದರೆ ಈ ಒಂದು ಆರ್ಡ್ರಲ್ಲಿ ನಾವು ಕ್ವಶನಲ್ಲಿ ನೋಡಿದ್ರೆ ಇಲ್ಲಿ ಪೊಟ್ಯಾಷಿಯಂ ಇಲ್ಲ, ಸೋಡಿಯಂ ಇಲ್ಲ, ಲಿಥಿಯಂ ಇಲ್ಲ, ಕ್ಯಾಲ್ಶಿಯಂ ಇಲ್ಲ. ಸೊ ಯಾವುದು ನೆಕ್ಸ್ಟ್ ಇದೆ, ಮೆಗ್ನೀಷಿಯಂ ಇದೆ. ಸೊ ಮೆಗ್ನೀಷಿಯಂ ಶುಡ್ ಕಮ್ ಫಸ್ಟ್. ಸೊ ಮೆಗ್ನೀಷಿಯಂ ಏನು ಮಾಡಬೇಕು, ಫಸ್ಟ್ ಬರಬೇಕು, ಬಿಕಾಸ್ ಇಟ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಮೆಗ್ನೀಷಿಯಂ ಆದಮೇಲೆ ಬರುವಂಥದ್ದು ಏನು, ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಏನಾಗಬೇಕು, ನೆಕ್ಸ್ಟ್ ಬರಬೇಕು. ಅಲ್ಯೂಮಿನಿಯಂ ಆದಮೇಲೆ ಬರುವಂಥದ್ದು ಜಿಂಕ್. ಜಿಂಕ್ ಆದಮೇಲೆ ಬರುವಂಥದ್ದು ಏನಾಗಿದೆ, ಐರನ್ ಆಗಿದೆ. ಸೊ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್. ಸೊ ಯಾವುದು ಮೋಸ್ಟ್ ರಿಯಾಕ್ಟಿವ್ ಇಲ್ಲಿ, ಮೆಗ್ನೀಷಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಸೊ MgAlZnFe ಬರಬೇಕಾಗತ್ತೆ. ಸೊ ಈ ಒಂದು ಫಾರ್ಮ್ಯಾಟನ್ನು ನೀವು ತಿಳ್ಕೊಂಡಿದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು, ಇನ್ಕ್ರೀಸಿಂಗ್ ಆರ್ಡರ್ ಆಗಿರ್ಬೋದು, ನೀವು ಈಸಿಯಾಗಿ ಬರಿಬಹುದು. ಓಕೆನಾ. ಸೊ ಇಲ್ಲಿ ಏನು ಫಸ್ಟ್ ಬರಬೇಕು, ಮೆಗ್ನೀಷಿಯಂ. ನೋಡಿ, ಮೆಗ್ನೀಷಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್. ಇದನ್ನು ನೀವು ಹೇಗೆ ಬರೀತಿದ್ದೀರಾ, ಯು ಆರ್ ರೈಟಿಂಗ್ ಅಕಾರ್ಡಿಂಗ್ ಟು ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್. ಸೊ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸಾಂಪಲ್ ಫಾರ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಆರ್ ಸೋಡಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್, ಕಾಪರ್ ಆಕ್ಸೈಡ್. ಈ 4 ಆಪ್ಷನ್ ಅನ್ನು ನೋಡಿದಾಗ ಆಂಫೋಟರಿಕ್ಗೆ ಎಕ್ಸಾಂಪಲ್ ಬಂದು ಅಲ್ಯೂಮಿನಿಯಂ ಆಕ್ಸೈಡ್. ಇದನ್ನು ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಇದೆ, ಅದು ಜಿಂಕ್ ಆಕ್ಸೈಡ್. ಒಂದು ವೇಳೆ ಅಲ್ಯೂಮಿನಿಯಂ ಆಕ್ಸೈಡ್ ಕೊಟ್ಟಿಲ್ಲ ಅಂದರೆ ಜಿಂಕ್ ಆಕ್ಸೈಡ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ನೋಡಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಕ್ವಶನ್ ನೋಡಿ, ಕ್ವಶನ್ ನಂಬರ್ 59, ಕಾಂಪೊನೆಂಟ್ಸ್ ಯೂಸ್ ಟು ಫ್ಯೂಸ್ ಎಲೆಕ್ಟ್ರಿಕಲ್ ವೈರ್ಸ್. ಆಪ್ಷನ್ಸ್ ಆರ್ ಐರನ್ ಅಂಡ್ ಕೋಬಾಲ್ಟ್, ಕಾಪರ್ ಅಂಡ್ ಟಿನ್, ಐರನ್ ಅಂಡ್ ನಿಕಲ್, ಲೆಡ್ ಅಂಡ್ ಟಿನ್. 4 ಆಪ್ಷನ್ ಅನ್ನು ನೋಡೋದಾದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಲೆಡ್ ಅಂಡ್ ಟಿನ್. ಸೊ ಲೆಡ್ ಅಂಡ್ ಟಿನ್ ಅನ್ನ ಏನು ಮಾಡ್ತಾರೆ, ಎಲೆಕ್ಟ್ರಿಕಲ್ ವೈರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಸಾಲ್ಡ್ರಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 60th ಕ್ವಶನ್, ಎನ್ ಎಕ್ಸಾಂಪಲ್ ಫಾರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳ್ತಿದ್ದಾರೆ. ಅನ್ಸ್ಯಾಚುರೇಟೆಡ್ ಅಂದರೆ ಏನಾಗಿರುತ್ತೆ, ಅಥವಾ ಆಲ್ಕೀನ್ ಆಗಿರುತ್ತೆ ಅಥವಾ ಆಲ್ಕೈನ್ ಆಗಿರುತ್ತೆ. ಇಲ್ಲಿ ನೋಡಿ ಆಪ್ಷನ್ ಈಥೈನ್ ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ಹೆಕ್ಸೇನ್ ಅಂದರೆ ಇದು ಸ್ಯಾಚುರೇಟೆಡ್, ಪೆಂಟೇನ್ ಸ್ಯಾಚುರೇಟೆಡ್, ಬ್ಯೂಟೇನ್ ಸ್ಯಾಚುರೇಟೆಡ್. ಸೊ ಇದು 3 ಕೂಡ ಏನಾಗಲ್ಲ, ಅನ್ಸ್ಯಾಚುರೇಟೆಡ್ ಆಗಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಈಥೈನ್ ಆಗಿದೆ. ಈಥೀನ್, ಈಥೈನ್ ಎರಡು ಕೂಡ ಅನ್ಸ್ಯಾಚುರೇಟೆಡ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಹೈಡ್ರೋಕಾರ್ಬನ್ ವಿಚ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, C2H4, C2H6, C3H8, CH4. ಹೈಡ್ರೋಕಾರ್ಬನ್ ವಿಚ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಅಂದರೆ ಯು ಹ್ಯಾವ್ ಟು ಐಡೆಂಟಿಫೈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅನ್ನು ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ. ಇಲ್ಲಿ C2H6 ನೋಡಿ, ಈಥೇನ್ ಆಗಿದೆ, ಸ್ಯಾಚುರೇಟೆಡ್. ಇದು ಪ್ರೋಪೇನ್ ಆಗಿದೆ, ಸ್ಯಾಚುರೇಟೆಡ್. ಇದು ಮೀಥೇನ್ ಆಗಿದೆ, ಇದು ಕೂಡ ಸ್ಯಾಚುರೇಟೆಡ್. ಈಗ C2H4 ನೋಡಿದ್ರೆ ಇದು ಅನ್ಸ್ಯಾಚುರೇಟೆಡ್ ಆಗಿದೆ. ವಾಟ್ ಈಸ್ ದ ನೇಮ್ ಆಫ್ ಇಟ್, ಈಥೀನ್. ಈಥೀನ್ ಈಸ್ C2H4. ಸೊ ಇಲ್ಲಿ ಏನಾಗ್ತಿದೆ ಕ್ವಶನ್ ಅಲ್ಲಿ, ಹೈಡ್ರೋಕಾರ್ಬನ್ ವಿಚ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ C2H4 ಬಿಕಾಸ್ ಯಾಕೆಂದ್ರೆ ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗಿದೆ. ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಟಲಿಸ್ಟ್ ಯೂಸ್ಡ್ ಇನ್ ದ ಹೈಡ್ರೋಜನೇಷನ್ ಆಫ್ ಪ್ಲಾಂಟ್ ಆಯಿಲ್ಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಕೋಬಾಲ್ಟ್, ಐರನ್, ನಿಕಲ್, ಐಡಿನ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ ಅಲ್ಲಿ ಬರುವಂಥ 2 ಕ್ಯಾಟಲಿಸ್ಟ್, ಒಂದು ಬಂದು ನಿಕಲ್, ಇನ್ನೊಂದು ಬಂದು ಪೆಲಾಡಿಯಂ. ಸೊ 2 ನೆನಪಲ್ಲಿ ಇಟ್ಕೊಳ್ಳಿ, ನಿಕಲ್ ಆ್ಯಂಡ್ ಪೆಲಾಡಿಯಂ ಆರ್ ದ ಕ್ಯಾಟಲಿಸ್ಟ್ ವಿಚ್ ವಿ ಯೂಸ್ ಇನ್ ದ ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್. ಈ ಆಪ್ಷನ್ಸ್ನ ನೋಡೋದಾದ್ರೆ ಪೆಲಾಡಿಯಂ ಕೊಟ್ಟಿಲ್ಲ, ನಿಕಲ್ ಅನ್ನು ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಿಕಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, carbon has the unique ability to form the bonds with other atoms of carbon, giving rise to large molecules. This property is known as. Options na nodi, isomerism, allotropy, catenation, hydrogenation anta kottidare. Among the 4 option C, catenation is the right answer. Catenation ಅಂದ್ರೆ ಏನು, ಕಾರ್ಬನ್ಗೆ ಒಂದು ಎಬಿಲಿಟಿ ಇದೆ, ಏನಂದ್ರೆ ಕಾರ್ಬನ್ ಕ್ಯಾನ್ ಬಾಂಡ್ ವಿತ್ ದ ಅದರ್ ಕಾರ್ಬನ್ ಆಟಮ್ಸ್ ಆರ್ ದ ಆಟಮ್ಸ್ ಆಫ್ ಮೊನೋವೆಲೆಂಟ್ ಎಲಿಮೆಂಟ್ಸ್ ಆರ್ ದ ಕಾಂಪೌಂಡ್ಸ್. ಸೊ ಏನಾಗುತ್ತೆ, ಬೈ ಕಂಬೈನಿಂಗ್ ಲೈಕ್ ದಿಸ್ ಏನಾಗುತ್ತೆ, ಕಾರ್ಬನ್ ಕ್ಯಾನ್ ಫಾರ್ಮ್ ದ ಲಾಂಗೆಸ್ಟ್ ಸ್ಟ್ರೇಟ್ ಚೈನ್, ಬ್ರಾಂಚೆಡ್ ಚೈನ್ ಆ್ಯಂಡ್ ಆಲ್ಸೋ ದ ಸೈಕ್ಲಿಕ್ ಚೈನ್. ಪ್ರೀವಿಯಸ್ ಸೆಷನ್ಸಲ್ಲಿ ರಿವಿಷನ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೀನಿ. ಓಕೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ,
ಕ್ಯಾಟಿನೇಷನ್. ನೆಕ್ಸ್ಟ್ ಕ್ವಶನ್ ನೋಡಿ, which of the following rules states that property of elements are the periodic functions of their atomic number? Atomic number ಅಂತ ಬರ್ತಾ ಇದೆ ಅಂದ್ರೆ ಅದು modern periodic table ಆಗಿದೆ. So modern periodic table is given by Mosley. So Mosley's modern periodic law says properties of the elements are the periodic functions of their atomic number. Okay, option D right answer ಅಲ್ಲಿ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪೀರಿಯಡ್ ಆ್ಯಂಡ್ ಗ್ರೂಪ್ ನಂಬರ್ ಆಫ್ ಸೋಡಿಯಂ ಮೆಟಲ್ ಈಸ್. ಸೋಡಿಯಂ ಮೆಟಲ್ ನೋಡಿದ್ರೆ ಏನಾಗುತ್ತೆ ನೋಡಿ, ನಾನು ನಿಮಗೆ ಹೇಳಿದ್ದೀನಿ 4 ಪೀರಿಯಡ್ಸನ್ನು ಕಲ್ತ್ಕೊಳ್ಬೇಕು ಆ್ಯಂಡ್ ಏನು ಫಸ್ಟ್ ಗ್ರೂಪ್ ಕಲ್ತಿರಬೇಕು, ಸೆಕೆಂಡ್ ಗ್ರೂಪ್ ಕಲ್ತಿರಬೇಕು ಹಾಗೂ 13th to 18th ಗ್ರೂಪ್ವರೆಗೂ ಕಲ್ತಿರಬೇಕು. ಈಗ ಕೇಳ್ತಾರದೇನು ಅವರು ಸೋಡಿಯಂ ನೋಡಿ, ಇಲ್ಲಿ ನೀವು ಫಸ್ಟ್ ರೋನಲ್ಲಿ ಫಸ್ಟ್ ಎಲಿಮೆಂಟ್ ನೋಡಿದ್ರೆ ಹೈಡ್ರೋಜನ್ ಇರುತ್ತೆ, ಸೆಕೆಂಡ್ ರೋನಲ್ಲಿ ಫಸ್ಟ್ ಎಲಿಮೆಂಟನ್ನು ನೋಡಿದ್ರೆ ಲಿಥಿಯಂ ಇರುತ್ತೆ, ಥರ್ಡ್ ರೋನಲ್ಲಿ ಫಸ್ಟ್ ಎಲಿಮೆಂಟನ್ನು ನೋಡಿದ್ರೆ ಸೋಡಿಯಂ ಇರುತ್ತೆ. ಸೊ ಯಾವ ಪೀರಿಯಡಲ್ಲಿ ಇರುತ್ತೆ ಸೋಡಿಯಂ? ಥರ್ಡ್ ಪೀರಿಯಡಲ್ಲಿ ಇರುತ್ತೆ. ಸೊ ಯಾವ ಗ್ರೂಪಲ್ಲಿ ಇರುತ್ತೆ? ಫಸ್ಟ್ ಗ್ರೂಪಲ್ಲಿ ಇರುತ್ತೆ. ಏನು ಕೇಳ್ತಾ ಇದ್ದಾರೆ? ಪೀರಿಯಡ್ ಆ್ಯಂಡ್ ಗ್ರೂಪ್ ನಂಬರ್ ಆಫ್ ಸೋಡಿಯಂ ಎಲಿಮೆಂಟ್ ಈಸ್. ಸೊ ಅವ್ರು ಆ್ಯಕ್ಚುಲಿ ಆರ್ಡರ್ ಪ್ರಕಾರ ಕೊಡೋದಾದರೆ 3,1 ಅಂತ ನಾವು ಬರಿಬೇಕಿತ್ತು. ನೀವು ಆಪ್ಷನ್ಸನ್ನು ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ? 1,3, 2,4, 1,2, 1,4. 2,4 ಬರೆಯೋಕ್ಕೆ ಆಗಲ್ಲ, ರಾಂಗ್. ಓಕೆ, 1,2 ಕೂಡ ಬರೆಯೋಕ್ಕಾಗಲ್ಲ, ಯಾಕಂದರೆ ಸೆಕೆಂಡ್ ಪೀರಿಯಡಲ್ಲಿ ಇಲ್ಲ. 1,4 ಕೂಡ ಬರೆಯೋಕ್ಕಾಗಲ್ಲ. ಸೊ ಏನಾಗಿದೆ? ಸೋಡಿಯಂ ಬಂದು ಫಸ್ಟ್ ಗ್ರೂಪಲ್ಲಿದೆ, ಥರ್ಡ್ ಪೀರಿಯಡಲ್ಲಿ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಈಸ್ ಟ್ರೂ ಫಾರ್ ಆಂಗಲ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಆಪ್ಷನ್ ಎ ಸೇಸ್ 0 ಈಸ್ ಲೆಸರ್ ದ್ಯಾನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್. ಆಪ್ಷನ್ಸ್ನ ನೋಡಿ, 0 ಈಸ್ ಗ್ರೇಟರ್ ದ್ಯಾನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್. ಆಪ್ಷನ್ಸ್ನ ನೋಡಿ, 0 is lesser than angle of incidence is lesser than 90 degree, 0 is lesser than angle of incidence is lesser than 60 degree, 30 is lesser than angle of incidence is lesser than 90 degree, 0 is greater than angle of incidence is greater than 90 degree ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸನ್ನು ನೋಡಿದಾಗ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಈಸ್ ಟ್ರೂ ಫಾರ್ ಆಂಗಲ್ ದಟ್ ಈಸ್ 0 is lesser than I is lesser than 90 degree. ಇದು ರೈಟ್ ಆನ್ಸರ್ ಆಗಿದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಅಬ್ಸರ್ವ್ ದ ಪಿಕ್ಚರ್, ರಿಲೇಟಿವ್ ಸೈಜ್ ಅಂಡ್ ನೇಚರ್ ಆಫ್ ದ ಇಮೇಜ್ ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಗಮನಿಸಿ ನೀವು. ಆಪ್ಷನ್ಸ್ ಆರ್ ಹೈಲಿ ಡಿಮಿನಿಶ್ಡ್, ರಿಯಲ್, ಇನ್ವರ್ಟೆಡ್, ಎನ್ಲಾರ್ಜ್, ರಿಯಲ್ ಆ್ಯಂಡ್ ಇರೆಕ್ಟ್, ಎನ್ಲಾರ್ಜ್, ವರ್ಚುವಲ್ ಆ್ಯಂಡ್ ಇರೆಕ್ಟ್, ಎನ್ಲಾರ್ಜ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸನ್ನು ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದಟ್ ಈಸ್ ಇಟ್ ಈಸ್ ಎನ್ಲಾರ್ಜ್ಡ್, ವರ್ಚುವಲ್ ಆ್ಯಂಡ್ ಇರೆಕ್ಟ್ ಇಮೇಜ್ ಆಗಿದೆ. ಹೋಪ್ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ರೇ ಡಯಾಗ್ರಾಮ್ಸ್ ಎಲ್ಲ ಕಲ್ತಿದ್ರೆ ಸೊ ಈ ಥರದ ಒಂದು ಕ್ವಶನ್ಸ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯೂನಿಟ್ ಯೂಸ್ ಟು ಮೆಜರ್ ದ ಪವರ್ ಆಫ್ ಲೆನ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಮೀಟರ್, ಡಯಾಪ್ಟರ್, ಡೆಸಿಬಲ್, ಡಿಗ್ರಿ. ಓಕೆ, ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಯಾಪ್ಟರ್. ಯೂನಿಟ್ ಯೂಸ್ ಟು ಮೆಜರ್ ದ ಪವರ್ ಆಫ್ ಲೆನ್ಸ್ ಈಸ್ ಡಯಾಪ್ಟರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಕಾನ್ಕೇವ್ ಲೆನ್ಸ್ ಹ್ಯಾಸ್ ದ ಫೋಕಲ್ ಲೆಂತ್ ಆಫ್ 15 centimeter. ಅಟ್ ವಾಟ್ ಡಿಸ್ಟೆನ್ಸ್ ಶುಡ್ ದ ಆಬ್ಜೆಕ್ಟ್ ಫ್ರಮ್ ಲೆನ್ಸ್ ಬಿ ಪ್ಲೇಸ್ಡ್ ಸೊ ದ್ಯಾಟ್ ಇಟ್ ಫಾರ್ಮ್ಸ್ ಅನ್ ಇಮೇಜ್ ಅಟ್ 10 centimeter ಫ್ರಮ್ ದ ಲೆನ್ಸ್? ಆಲ್ಸೋ ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಬೈ ದ ಲೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕು ಇಲ್ಲಿ ಅಂದರೆ, ಫಸ್ಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು, ಅಂದರೆ ಯುನ ಫೈಂಡ್ ಔಟ್ ಮಾಡಬೇಕು. ಸೊ ಯುಗೆ ಬಂದಂಥ ವ್ಯಾಲ್ಯೂನ ತೊಗೊಂಡು ನೀವೇನು ಮಾಡಬೇಕು? ಮ್ಯಾಗ್ನಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ಸ್ ಟು, ಅಂದರೆ ಎಮ್ ಈಸ್ ಈಕ್ವಲ್ಸ್ ಟು ವಿ ಬೈ ಯು ಫಾರ್ಮುಲಾಗಿ ನೀವು ಅದನ್ನು ಅಪ್ಲೈ ಮಾಡಬೇಕು. ಸೊ ಮ್ಯಾಗ್ನಿಫಿಕೇಷನ್ನ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಫಸ್ಟ್ ನೋ ದ ಫೋಕಲ್ ಲೆಂತ್ ಆ್ಯಂಡ್ ಆಲ್ಸೋ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಬಂದರೂ ಇಲ್ಲಿ ವಿ ಈಸ್ ಈಕ್ವಲ್ಸ್ ಟು -10 ಇದೆ, -10 centimeter. ಆ್ಯಂಡ್ ಫೋಕಲ್ ಲೆಂತ್ ಬಂದು ಎಫ್ ಈಸ್ ಈಕ್ವಲ್ಸ್ ಟು -15 centimeter ಇದೆ, -15 centimeter. ಓಕೆನಾ? ಸೊ ಈ ಒಂದು ವ್ಯಾಲ್ಯೂಸನ್ನು ಇಟ್ಕೊಂಡು ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ 1/u ಈಸ್ ಈಕ್ವಲ್ಸ್ ಟು 1/v -1/f. ಸೊ ಇಲ್ಲಿ ಬಂದಂಥ ಎಲ್ಲ ಒಂದು ನಂಬರ್ಸನ್ನು ಇಲ್ಲಿ ನೀವು ಈ ಫಾರ್ಮುಲಾದಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ -30 centimeter. ಹೀಗೆ -30 centimeter ಆನ್ಸರ್ ಬರುತ್ತೆ. ಓಕೆನಾ? ಸೊ ಈ -30 centimeter ಏನು ಸಿಕ್ಕಿದೆ ನಿಮಗೆ, ಯು ಈಸ್ ಈಕ್ವಲ್ಸ್ ಟು ಅದನ್ನು ಮ್ಯಾಗ್ನಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. ಅಂದರೆ ಎಮ್ ಈಸ್ ಈಕ್ವಲ್ಸ್ ಟು ವಿ ಬೈ ಏನು ಮಾಡಿದ್ದೀರಾ ನೀವು ಇಲ್ಲಿ, ವಿ ಏನಾಗಿದೆ, ವಿ ಈಸ್ -10 ಇದೆ, ನೀವು ನೋಡ್ಬೋದು ಇಲ್ಲಿ ವಿ ಈಸ್ -10 ಇದೆ. ಆ್ಯಂಡ್ ದೆನ್ ಯು ಫೈಂಡ್ ಔಟ್ ಮಾಡಿದ್ದೀರಲ್ವ, -30 ನಿಮಗೆ ಸಿಕ್ಕಿದೆ. -30 ಇಸ್ ದ ಯು. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿ 1s ಆ್ಯಂಡ್ 3s ಆಗುತ್ತೆ.
that is nothing but 1/3. So 1/3 is nothing but plus 0.33 ಆಗಿದೆ. ಓಕೆ, ಸೊ ನಿಮಗೆ ಸಿಕ್ಕಿರೋದು ಪ್ಲಸ್ 0.33 ಆ್ಯಂಡ್ ಯು ಈಸ್ 30 ಸೆಂಟಿಮೀಟರ್. ಓಕೆನಾ? ಸೊ ಮ್ಯಾಗ್ನಿಫಿಕೇಶನ್ ಏನಾಗಿದೆ, ಪ್ಲಸ್ 0.33 ಸಿಕ್ಕಿದೆ. ಸೊ ಇಲ್ಲಿ ಯು ಅಂದರೆ ಆಬ್ಜೆಕ್ಟ್ನ ಒಂದು ಡಿಸ್ಟೆನ್ಸ್ ಏನಾಗಿದೆ, 30 ಸಿಕ್ಕಿದೆ. ಸೊ ಪ್ಲಸ್ 30 ಅಲ್ಲ, -30 ಇದು. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಸೊ ಇದಕ್ಕೆ ಡಿಟೇಲ್ಡ್ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸಾಂಪಲ್ 10.3 ಓಕೆನಾ? ಸೊ ಯಾವ ಲೆಸನಲ್ಲಿ ಇದೆ ನಿಮಗೆ ಇದು? ಸೊ ಇದು ಬಂದು ನಿಮಗೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಅನ್ನೋ ಒಂದು ಲೆಸನಲ್ಲಿ ಇದೆ. ಆ ಒಂದು ಲೆಸನನ್ನು ಓಪನ್ ಮಾಡಿ, ಆ ಲೆಸನಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಈ ಒಂದು ಎಕ್ಸಾಂಪಲ್ ಇದೆ. ಎಕ್ಸಾಂಪಲನ್ನು ನೋಡಿ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ನೀವು 4 ಆಪ್ಷನನ್ನು ನೋಡೋದಾದರೆ ನಮಗೆ ಬಂದಿರುವಂಥ ಒಂದು ಆನ್ಸರ್ ಕೊಟ್ಟಿಲ್ಲ. ನಮಗೆ ಬರಬೇಕಾಗಿರೋದು ಏನು, -30. ಸೊ -30 ಇಲ್ಲ, ಓನ್ಲಿ 30 ಸೆಂಟಿಮೀಟರ್ ಪ್ಲಸ್ 0.33 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನಮಗೆ -30 ಆ್ಯಂಡ್ ಪ್ಲಸ್ 0.33 ಬರಬೇಕು. ಸೊ ಇಲ್ಲಿ ಸರಿಯಾದ ಆಪ್ಷನ್ ಇಲ್ಲ. ರೈಟ್ ಆನ್ಸರ್ ಇಸ್ -30 ಸೆಂಟಿಮೀಟರ್ ಆ್ಯಂಡ್ ಪ್ಲಸ್ 0.33. ಪ್ಲಸ್ 0.33 ಯಾಕೆ ಅಂದರೆ ಇಟ್ ಈಸ್ 1/3. ಓಕೆ, ಎಸ್. Let us go for next question. So next question ನೋಡಿ, the unit helps in clotting the blood. Options are platelets, white blood cells, red blood cells, plasma. ಸೊ 4 ಆಪ್ಷನ್ನ ನೋಡಿದ್ರೆ ನಿಮಗೆ ಕೊಯಾಗುಲೇಷನ್ ಆಫ್ ಬ್ಲಡ್ ಬಗ್ಗೆ ಹೇಳಿದ್ದೀನಿ, ರೈಟ್? ಕೊಯಾಗುಲೇಟಿಂಗ್ ಮಾಡೋಕ್ಕೆ ಅಂದರೆ ಕ್ಲಾಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಂಥದ್ದು ಆಪ್ಷನ್ ಎ, ಪ್ಲೇಟಿಲೆಟ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಎಕ್ಸ್ಕ್ರಿಟರಿ ಸಿಸ್ಟಮ್ನ ಸ್ಟ್ರಕ್ಚರಲ್ ಯೂನಿಟ್ ಯಾವುದು? ಆಪ್ಷನ್ಸ್ನ ನೋಡಿ, ನ್ಯೂರಾನ್, ಯುರೇಟರ್, ಬ್ಲ್ಯಾಡರ್, ನೆಫ್ರಾನ್. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ನೆಫ್ರಾನ್. ನೀವು ಕನ್ಫ್ಯೂಸ್ ಮಾಡ್ಕೊಂಡು ನ್ಯೂರಾನ್ ಅಂತ ಹಾಕಬೇಡಿ, ಅದು ನಿಮಗೆ ನರ್ವಸ್ ಸಿಸ್ಟಮಲ್ಲಿ ಬರೋಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಸ್ಮಾಲ್ ಸ್ಪೇಸ್ ಬಿಟ್ವೀನ್ 2 ನ್ಯೂರಾನ್ಸ್ ಈಸ್. ಆಪ್ಷನ್ಸ್ ಆರ್ ನರ್ವ್ ಸೆಲ್, ಸಿನಾಪ್ಸ್, ಡೆಂಡ್ರೈಟ್, ಆಕ್ಸಾನ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೇಸ್ ಬಿಟ್ವೀನ್ 1 ನ್ಯೂರಾನ್ ಟು ಅನದರ್ ನ್ಯೂರಾನ್ ವಿ ವಿಲ್ ಕಾಲ್ ಇಟ್ ಆಸ್ ಸಿನಾಪ್ಸ್. ಸಿನಾಪ್ಸ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಿನಾಮಿನನ್ ಆಫ್ ಗ್ರೋತ್ ಆಫ್ ರೂಟ್ ಟುವರ್ಡ್ಸ್ ದ ವಾಟರ್. ವಾಟರ್ ಅಂತ ಕೊಟ್ಟಾಗ ಕಣ್ಣು ಮುಚ್ಕೊಂಡು ನೀವು ಆನ್ಸರ್ ಮಾಡಿ. ಇಟ್ ಈಸ್ ಹೈಡ್ರೋಟ್ರೋಪಿಸಮ್. ಹೈಡ್ರೋ, ಲೈಟ್ ಅಂದರೆ ಫೋಟೋ. ಓಕೆ, ಇದು ಖೀಮೋ, ಹೇಮೋ ಅಂತ ಕೊಟ್ಟಿದ್ದಾರೆ, ರಾಂಗ್ ಇದೆ ಆ್ಯಕ್ಚುಲಿ. ಇದು ಖೀಮೋ ಅಂದರೆ ಕೆಮಿಕಲ್ ಅಂತ ಅರ್ಥ. ಅಗೇನ್ ಫೋಟೋನ ರಿಪೀಟ್ ಮಾಡಿಬಿಟ್ಟಿದ್ದಾರೆ 2 ಟೈಮ್ಸ್. ಸೊ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟರ್ ಅಂತ ಕೊಟ್ಟಾಗ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹೈಡ್ರೋಟ್ರೋಪಿಸಮ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಂಕ್ಷನ್ ಆಫ್ ಹೈಪೋಥಾಲಮಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಸ್ಲೀಪಿಂಗ್, ನೆಸೆಸಿಟಿ ಆಫ್ ಫುಡ್, ಥರ್ಸ್ಟ್, ಆಲ್ ದ ಅಬೌವ್. ಸೊ ನಾವು ಹೈಪೋಥಾಲಮಸ್ನ ಫಂಕ್ಷನ್ ನೋಡಿದ್ರೆ ಏನು ಮಾಡುತ್ತೆ, ಅದು ಸ್ಲೀಪಿಂಗ್ ಆಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್ಗಾಗಿರ್ಬೋದು, ಬಾಡಿ ಟೆಂಪರೇಚರ್ಗಾಗಿರ್ಬೋದು, ಇಮೋಷನ್ಸ್ಗಾಗಿರ್ಬೋದು, ಸ್ಲೀಪ್ಗಾಗಿರ್ಬೋದು, ನೆಸೆಸಿಟಿ ಆಫ್ ಫುಡ್ಗೆ, ಇದೆಲ್ಲದಕ್ಕೂ ಕೂಡ ಅದು ಏನು ಮಾಡುತ್ತೆ, ರೋಲನ್ನು ಪ್ಲೇ ಮಾಡುತ್ತೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ದ ಅಬೌವ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಹ್ಯೂಮನ್ ಮೇಲ್ಸ್ ದ ಟೆಸ್ಟಿಸ್ ಲೈ ಇನ್ ದ ಸ್ಕ್ರೋಟಮ್ ಔಟ್ಸೈಡ್ ದ ಬಾಡಿ ಬಿಕಾಸ್. ಸೊ ಟೆಸ್ಟಿಸ್ ಏನಾಗಿರುತ್ತೆ, ಬಾಡಿಯಿಂದ ಹೊರಗಡೆಗೆ ಏನಾಗಿರುತ್ತೆ, ಫೌಂಡ್ ಆಗಿರುತ್ತೆ. ಸೊ ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ನ ನೋಡಿ, ಆಪ್ಷನ್ ಎ ಸೇಸ್ ಹೆಲ್ತ್ ಆಫ್ ಸ್ಪರ್ಮ್ಸ್, ಫಾರ್ಮೇಷನ್ ಆಫ್ ಸ್ಪರ್ಮ್ಸ್, ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ಸ್, ಮೋರ್ ನಂಬರ್ ಆಫ್ ಸ್ಪರ್ಮ್ಸ್ ಅಂತ ಇದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್. ಯಾಕೆ ಅಂದರೆ ಸ್ಪರ್ಮ್ಸ್ ಫಾರ್ಮ್ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಟೆಂಪರೇಚರ್ಗಿಂತ ಲೋಯರ್ ಟೆಂಪರೇಚರ್ ಇಸ್ ನೀಡೆಡ್. ಓಕೆನಾ? ಸೊ ಅದರಿಂದ ಸ್ಕ್ರೋಟಮ್ ಏನಾಗಿರುತ್ತೆ, ಔಟ್ಸೈಡ್ ದ ಬಾಡಿ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕ್ಸ್ ಆಫ್ ಅ ಚೈಲ್ಡ್ ವಿಲ್ ಬಿ ಡಿಟರ್ಮೈನ್ಡ್ ಬೈ. ಆಪ್ಷನ್ಸ್ನ ನೋಡಿ, ಎಕ್ಸ್ ಕ್ರೋಮೋಸೋಮ್ ಆಫ್ ಫಾದರ್, ಎಕ್ಸ್ ಕ್ರೋಮೋಸೋಮ್ ಆಫ್ ಮದರ್, ವೈ ಕ್ರೋಮೋಸೋಮ್ ಆಫ್ ಫಾದರ್, ಕ್ರೋಮೋಸೋಮ್ ಆಫ್ ಬೋತ್ ಫಾದರ್ ಆ್ಯಂಡ್ ಮದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ವೈ ಕ್ರೋಮೋಸೋಮ್ ಆಫ್ ಫಾದರ್. ಯಾಕೆಂದರೆ ಮದರಲ್ಲಿ XX ಇರುತ್ತೆ, ಫಾದರಲ್ಲಿ XY ಇರುತ್ತೆ. ಸೊ ಮದರ್ ಆಲ್ವೇಸ್ ರಿಲೀಸಸ್ X. ಇಫ್ ಫಾದರ್ ರಿಲೀಸಸ್ X, ಇಟ್ ವಿಲ್ ಬಿ ಗರ್ಲ್. ಇಫ್ ಫಾದರ್ ರಿಲೀಸಸ್ Y, ಇಟ್ ವಿಲ್ ಬಿ ಬಾಯ್. ಸೊ ಇಟ್ ವಿಲ್ ಡಿಪೆಂಡ್ ಅಪಾನ್ ದ Y ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ದ ಫಾದರ್. ಓಕೆ, ಸೊ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಆಪ್ಷನ್ಸ್ನ ನೋಡಿ, ಓವರಿ, ಯುಟರಸ್, ವ್ಯಾಸ್ಟ್ ಡಿಫರೆನ್ಸ್, ಓವಿಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಓವರಿ ಆಗಿರ್ಬೋದು, ಯುಟರಸ್ ಆಗಿರ್ಬೋದು, ಓವಿಡಕ್ಟ್ ಆಗಿರ್ಬೋದು, ಇದೆಲ್ಲ ಕೂಡ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟೇ. ವಿಚ್ ಈಸ್ ನಾಟ್ ದ ಪಾರ್ಟ್ ಅಂದರೆ ವ್ಯಾಸ್ಟ್ ಡಿಫರೆನ್ಸ್ ಇದು ಯಾಕೆ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅನ್ ಎಕ್ಸಾಂಪಲ್ ಫಾರ್ ಹೋಮೋಲಾಗಸ್ ಆರ್ಗನ್ ಈಸ್. ಆಪ್ಷನ್ಸ್, ವಿಂಗ್ ಆಫ್ ಬ್ಯಾಟ್ ಅಂಡ್ ಬರ್ಡ್, ಎಂಬ್ರಿಯೋಸ್ ಆಫ್ ಮ್ಯಾನ್ ಅಂಡ್ ಬರ್ಡ್, fossils of vertebrates and invertebrates, forelimbs of man and bird.
ಹೋಮೋಲಾಗಸ್ ಅಂತ ಕೇಳ್ತಾ ಇದ್ದಾರೆ. ಸಿಮಿಲರ್ ಆರಿಜಿನ್ ಇರಬೇಕು, ಫಂಕ್ಷನ್ಸ್ ಡಿಫ್ರೆಂಟ್ ಇರುತ್ತೆ. ವಿಂಗ್ ಆಫ್ ಅ ಬ್ಯಾಟ್ ಅಂಡ್ ಬರ್ಡ್ ಅನೋಲಾಗಸ್ ಆಗಿದೆ. ಫಾಸಿಲ್ಸ್ ಆಫ್ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್ ಕೂಡ ಏನಾಗಿದೆ, ಅದು ಅನೋಲಾಗಸ್ಸೇ ಆಗಿದೆ. ಫೋರ್ ಲಿಮ್ಸ್ ಆಫ್ ಮ್ಯಾನ್ ಆ್ಯಂಡ್ ಬರ್ಡ್, ಫೋರ್ ಲಿಮ್ಸ್ ಆಫ್ ಮ್ಯಾನ್ ಆಗಿರ್ಬೋದು, ಫೋರ್ ಲಿಮ್ಸ್ ಆಫ್ ಬರ್ಡ್ ಏನಾಗಿರುತ್ತೆ, ಆರಿಜಿನ್ ಸೇಮ್ ಇರೋದಿಲ್ಲ. ಹೋಮೋಲಾಗಸ್ಗೆ ಆರಿಜಿನ್ ಸೇಮ್ ಇರಬೇಕು. ಇಲ್ಲಿ ಎಂಬ್ರಿಯೋಸ್ ನೋಡೋದಾದರೆ ಏನಾಗುತ್ತೆ, ಅರ್ಲಿಯರ್ ಸ್ಟೇಜ್ ಆಫ್ ಡೆವಲಪ್ಮೆಂಟನ್ನು ನೋಡೋದಾದರೆ ದೇ ಬೋತ್ ಲುಕ್ ಸಿಮಿಲರ್, ದೇ ಹ್ಯಾವ್ ಸಿಮಿಲರ್ ಆರಿಜಿನ್. ಬಟ್ ಅದು ಡೆವಲಪ್ ಆಗ್ತಾ ಆಗ್ತಾ ಅದರ ಫಂಕ್ಷನ್ಸು ವೆರಿಫೈ ಆಗುತ್ತೆ, ಅಂದರೆ ವೇರಿ ಆಗುತ್ತೆ. ಓಕೆನಾ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಬ್ರಿಯೋಸ್ ಆಫ್ ಮ್ಯಾನ್ ಆ್ಯಂಡ್ ಬರ್ಡ್ ಇಸ್ ದ ಹೋಮೋಲಾಗಸ್ ಆರ್ಗನ್. ನೆಕ್ಸ್ಟ್ ಕ್ವಶನ್ ನೋಡಿ, ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಸ್ಪೀಶೀಸ್, ಜೀನಸ್, ಇಕೋಸಿಸ್ಟಮ್, ಕಿಂಗ್ಡಮ್. ಈ ಇಷ್ಟು ಆಪ್ಷನ್ಸ್ನ ನೋಡಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ಪೀಶೀಸ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ 80th ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ನೋಡಿ, ಫಿನೋಟೈಪಿಕ್ ರೇಷಿಯೋ ಆಫ್ ಹೈಬ್ರಿಡ್ ಕ್ರಾಸ್ F2 ಜನರೇಷನ್ ಈಸ್. ಫಿನೋಟೈಪಿಕ್ ರೇಷಿಯೋನ ನೋಡೋದಾದರೆ F2 ಜನರೇಷನಲ್ಲಿ 9:3:3:1 ಬರುತ್ತೆ. ಯಾಕೆ ಅಂದರೆ ಇದು ಡೈ ಹೈಬ್ರಿಡ್. ಡೈ ಹೈಬ್ರಿಡಲ್ಲಿ F2ನಲ್ಲಿ 9:3:3:1 ಬರುತ್ತೆ. ಅದೇ ಮೋನೋ ಹೈಬ್ರಿಡಲ್ಲಿ ಏನಾದರೆ 3:1 ಬರುತ್ತೆ F2ನಲ್ಲಿ. ಇದು ಮೋನೋ ಹೈಬ್ರಿಡ್ಗೆ. ವಿ ಆರ್ ಡೂಯಿಂಗ್ ಫಾರ್ ಡೈ ಹೈಬ್ರಿಡ್. ಐ ಹೋಪ್ ನಿಮಗೆಲ್ಲ ನೆನಪಿದೆ. ಯು ಆಲ್ ಹ್ಯಾವ್ ಸಾಲ್ವ್ ಫಾರ್ ರೌಂಡ್ ಯೆಲ್ಲೋ ಆ್ಯಂಡ್ ರಿಂಕಲ್ಡ್ ಗ್ರೀನ್ ಸೀಡ್ಸ್. ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನ್ ಸೀಡ್ಸನ್ನು ಕ್ರಾಸ್ ಮಾಡಿದಾಗ ಏನಾಗುತ್ತೆ, F2 ಜನರೇಷನಲ್ಲಿ 9 ರೌಂಡ್ ಯೆಲ್ಲೋ, 3 ರೌಂಡ್ ಗ್ರೀನ್, 3 ರಿಂಕಲ್ಡ್ ಯೆಲ್ಲೋ ಆ್ಯಂಡ್ 1 ರಿಂಕಲ್ಡ್ ಗ್ರೀನ್ ಬರುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 9:3:3:1. Okay, this is all about the model question paper which is been released by DDPI ತುಮಕೂರು. ಹೋಪ್ ನಿಮಗೆ ಈ ಒಂದು ಕ್ವಶನ್ಸು ಕೂಡ ಹೆಲ್ಪ್ ಆಗಿದೆ ಅಂತ. ಸೊ ಎವ್ರಿ ಟೈಮ್ ವೆನ್ ಯು ರಿವೈಸ್ ವಿತ್ ದ ನ್ಯೂ ಕ್ವಶನ್ಸ್ ಆರ್ ದ ರಿಪೀಟೆಡ್ ಕ್ವಶನ್, ಕಾನ್ಸೆಪ್ಟ್ಸ್ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ಐ ಆಮ್ ಜಸ್ಟ್ teaching you the multiple choice questions. So all the best students, keep studying, do well in your examination.